ತಮ್ಮನ ಸೋಲನ್ನ ಇನ್ನೂ ಕೂಡ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅನ್ಸುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ದುಸ್ವಪ್ನದ ರೀತಿ ಅವರನ್ನ ಕಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಹೋದಲ್ಲಿ ಬಂದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. 1.5 ವರ್ಷವಾದ್ರೂ ಸೋಲನ್ನ ಮರೆಯೋದಕ್ಕೆ ಡಿಕೆ ಶಿವಕುಮಾರ್ಗೆ ಆಗ್ತಿಲ್ವಾ? ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತೊಂದ್ಸಲ ಬಹಿರಂಗ ಬೇಸರವನ್ನ ಹೊರಹಾಕಿದ್ದಾರೆ. ನಾವು ನಿಮಗೆ ಯಾಕೆ ಸಹಾಯ ಮಾಡಬೇಕು ಅಂತ ಅವ್ರು ಕೇಳ್ತಾರೆ ಅಲ್ಲಿದ್ದವರನ್ನ. ನೀವು ನನ್ನ ತಮ್ಮನನ್ನ ಸೋಲಿಸಿದ್ರಿ, ನಿಮಗೆ ಎಷ್ಟೇ ಸಹಾಯ ಮಾಡಿದ್ರು ಕರುಣೆ ಅನ್ನೋದಿಲ್ಲ, ಉಪಕಾರ ಸ್ಮರಣೆ ಮಾಡಿ ಅಂತ ಸೇರಿದಂತಹ ಜನರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉಪಕಾರದ ಪಾಠ ಮಾಡಿದ್ರು. ಹಾಗೆ ತಮ್ಮನ ಸೋಲು ಆ ಕಹಿಯ ನೆನಪಿನ ಜೊತೆಗೆ ಪ್ರತಿ ಶಬ್ದಗಳು ಕೂಡ ಇತ್ತು. ಯಾರ್ಯಾರು ವೋಟ್ ಹಾಕಿಲ್ಲ ಅವ್ರ ಕಾರಣಕ್ಕೆ ಸೋತ್ರು ಅನ್ನೋ ನೋವು ಪ್ರತಿ ಮಾತಲ್ಲಿ ಇತ್ತು. ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು 100 ಅಪಾರ್ಟ್ಮೆಂಟ್ ಬಂದಿದೆ. ಐ ಥಿಂಕ್ 100 ಅಪಾರ್ಟ್ಮೆಂಟ್ಸ್ ಐ ಆಲ್ಸೋ ವಿಸಿಟೆಡ್ ಅಟ್ ದಿ ಎಲೆಕ್ಷನ್ಸ್. ಐ ಬೆಗ್ಡ್ ಆಲ್ ಆಫ್ ಯು ಪ್ಲೀಸ್ ಸಪೋರ್ಟ್ ಮೀ ಅಂತೇಳಿ. ಕಾವೇರಿ ನೀರು ಭಾಳ ಬರಗಾಲ ಇತ್ತು. 15,700 ಬೋರ್ವೆಲ್ ಇದೆ, ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸು. ಅದರಲ್ಲಿ 6,000 ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು, ನೀರೇ ಇರಲಿಲ್ಲ. ಕೆರೆಗಳೆಲ್ಲ ನೀರೇ ಇತ್ತು. ಸೌತಲ್ಲಂತೂ ಭಾಳ ದೊಡ್ಡ ಪ್ರಾಬ್ಲಮ್ ಇತ್ತು. ಕಾವೇರಿ 5th ಸ್ಟೇಜು ಕನೆಕ್ಷನ್ ಇರಲಿಲ್ಲ. ಆದರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ, ಭಾಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಈಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನನಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮಪಟ್ಟು ನಿಮಗೆ ಸಹಾಯ ಮಾಡಿದ್ರು ಕೂಡ ನಿಮಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನು ಬೇಕು? ನಾವೇನೋ ನಮಗೆ ಸಹಾಯ ಮಾಡ್ತೀರಿ, ನಮಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಯು ನೆವರ್ ಹೆಲ್ಪ್ಡ್ ಅಸ್. ಬಟ್ ಸ್ಟಿಲ್ ಓಕೆ, ಇವತ್ತು ಈ ಬಿಲ್ ಬಗ್ಗೆ ಎಲೆಕ್ಷನ್ ಟೈಮಲ್ಲಿ ಕರೆದೆ, ಕೆಲವ್ರಿಗೆಲ್ಲ ಮಾತಾಡಿದೆ, ಈ ಮಾತಾಡೋಣ ಅಂತ ಹೇಳಿದೆ. ಬಟ್ ಸ್ಟಿಲ್ ಐ ಥಾಟ್ ದಟ್ ಐ ಶುಡ್ ಕಾಲ್ ಯು, ಕನ್ಸಲ್ಟ್ ಯು. ನಮ್ಮ ಆಫೀಸರ್ಸಲ್ಲಿ ಒಂದು ಒಪಿನಿಯನ್ ಇದೆ.